ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಂದಿನಿಂದ ನಾಗರಹೊಳೆ ಬಂಡೀಪುರದಲ್ಲಿ ಸಫಾರಿ ನಡೆಯುತ್ತೆ. ಸಫಾರಿ ಆರಂಭವನ್ನ ವಿರೋಧಿಸಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಂಡೀಪುರದಲ್ಲಿ ಸಫಾರಿ ಮಾಡಬೇಡಿ ಅನ್ನುವಂತಹ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ಮೈಸೂರಿನಲ್ಲಿ ಅರಣ್ಯ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಬೇಕು ಅಂತ ಹೇಳಿ ಪ್ರಯತ್ನಗಳಾಗ್ತಾ ಇದೆ. ಅಶೋಕಪುರಂನಲ್ಲಿ ಇರುವಂತಹ ಅರಣ್ಯ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಬೇಕು ಅಂತ ಹೇಳಿ ತಯಾರಿಯಾಗಿದೆ. ರೈತ ಮುಖಂಡ ಹಳ್ಳಿಕೆರೆ ಭಾಗ್ಯರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ಸಾಗ್ತಾ ಇದೆ. ಮುತ್ತಿಗೆಗೆ ಯತ್ನಿಸಿದಂತಹ ರೈತರನ್ನ ಪೊಲೀಸ್ನವರು ತಡೆದಿದ್ದಾರೆ. ರೈತರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಫಾರಿ ಆರಂಭಿಸಬಾರದು ಯಾವುದೇ ಕಾರಣಕ್ಕೂ ಅಂತ ಹೇಳಿ ರೈತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಬಂಡೀಪುರ ನಾಗರಹೊಳೆ ಒಳಗಡೆ ಸಫಾರಿಯನ್ನು ಹಂತವಾಗಿ ಪ್ರಾರಂಭ ಮಾಡ್ತೀವಿ ಅಂತೇಳಿ ಕಾಡ್ ಕಾಯಕ್ಕೆ ನೇಮಕ ಮಾಡಿರ್ತಕ್ಕಂಥ ಮಂತ್ರಿ ಬೆಂಗಳೂರು ಕೂತ್ಕೊಂಡು ಆದೇಶ ಮಾಡ್ತಾನೆ. ನಾವು ಹೇಳ್ತಾ ಇದ್ದೀವಿ, ಈ ಒಂದು ಸಫಾರಿಯಿಂದಾಗಿ ಸುಮಾರು 4 ರಿಂದ 6 ಜನ ರೈತರ ಮಕ್ಕಳನ್ನ ಬಲಿ ತಗೊಂಡಿದೆ ಕಾಡು ಪ್ರಾಣಿಗಳು. ಅಂಥ ಪರಿಸ್ಥಿತಿ ಒಳಗಡೆ ಇವತ್ತು ಸಫಾರಿಯನ್ನು ಹಂತವಾಗಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಹೋಟೆಲ್ನಲ್ಲಿರ್ತಕ್ಕಂಥವ್ರಿಗೆ ತೊಂದರೆ ಆಗ್ತಾ ಇದೆ, ರೆಸಾರ್ಟ್ ಮಾಲೀಕರು ತೊಂದರೆ ಆಗ್ತದೆ ಅಂತ ಹೇಳಿದ್ರೆ ನೀನು ಓಟ್ ಹಾಕಿವಲ್ಲಪ್ಪ ನಾವು ಸಿದ್ದರಾಮಯ್ಯ, ನಮಗೆ ತೊಂದರೆಯಾಗಿ ನಮ್ಮ ಮಕ್ಕಳನ್ನ ತಿಂತಾ ಇದೆಯಲ್ಲ, ಇದಕ್ಕೆ ಜವಾಬ್ದಾರಿ ಯಾರು? ಮಂತ್ರಿಗಳು, MLA ಮಕ್ಕಳು, ಬಂಡವಾಳಶಾಹಿಗಳು ಕಾಡು ನೋಡ್ಕೊಂಡು ರಾತ್ರಿ ಮನೇಲಿ ಮಲಗ್ತಾರೆ. ರೈತರ ಮಕ್ಕಳು ಕಾಡಂಚಿನ ಪ್ರದೇಶದಲ್ಲಿ ಈ ಅವಿವೇಕಿಗಳಿಗೆ ಅನ್ನ ಕೊಡಲಿಕ್ಕೋಸ್ಕರವಾಗಿ ಕಾಡು ಪ್ರಾಣಿಗಳಿಗೆ ಬಲಿಯಾಗಿ ಪ್ರಾಣ ಕಳ್ಕೊತಾ ಇದ್ದೀವಿ. ನಾವು ಮಜಾ ಮಾಡೋರು ರಾತ್ರಿನಾಗ ಮನೇಲಿ ಮಲಗ್ತಾರೆ ನೋಡ್ಕೊಂಡು ಈ ಕಾಡನ್ನ. ಕಾಡು ದೇಶಕ್ಕೆ ಅನ್ನ ಹಾಕಂತ ರೈತ ರಾತ್ರಿ ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳು ನಾಡಕ್ಕೆ ಬಂದು ನಮ್ಮ ತಿಂದು ನಮ್ಮನ್ನ ಬಲಿ ತಗೊಂಡು ನಾವು ದೇಶಕ್ಕೆ ಅನ್ನ ಹಾಕ್ತಾ ಇದ್ದೀವಿ. ಬಂಡಿ ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.